ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾದಂಥ ಲಿಂಗೈಕ್ಯ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿಯವರ ನುಡಿ ನಮನ ಕಾರ್ಯಕ್ರಮ ಬೆಂಗಳೂರು ನಗರದಲ್ಲಿ ತಳಬಾಳು ಕೇಂದ್ರದಲ್ಲಿ ಇವತ್ತು ಆಯೋಜನೆ ಆಗಿದೆ. ರಾಷ್ಟ್ರೀಯ ಮಹಾ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಜಿಯವರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರಾದಂಥ ಶಂಕರ್ ಮಹಾದೇವ್ ಬಿದ್ರಿ ಸಾಹೇಬ್ರ ಮಾರ್ಗದರ್ಶನದ ಮೇರೆಗೆ ಇವತ್ತು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿಯವರ ಎಲ್ಲ ಅಪಾರ ಬಂಧುಗಳು ಅಭಿಮಾನಿಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ನುಡಿ ನಮನ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ರಾಜ್ಯ ಸಚಿವರು, ಸಂಸದರು, ವಿಧಾನ ಪರಿಷತ್ ಸದಸ್ಯರುಗಳು, ಶಾಸಕರುಗಳು ಪಕ್ಷ ಭೇದ ಮರೆತು ಇವತ್ತು ಎಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿರೋದು ತುಂಬಾ ನಮ್ಮೆಲ್ಲರಿಗೂ ಸಂತೋಷ ಆಗಿದೆ. ನಾನು ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷ ಮನೋಹರ್ ಅಬ್ಬಿಗೆರೆ. ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಅವರ ಮಾರ್ಗದರ್ಶನ, ಅವರ ಸಹಕಾರ, ಅವರ ಬೆಂಬಲ ಸದಾ ನಮ್ಮೆಲ್ಲರ ಮೇಲೆ, ಈ ನಾಡಿನ ಮೇಲೆ ಇರುತ್ತೆ ಅಂತ ಹೇಳಿ ಇವತ್ತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ವೀರಶೈವ ಮಹಾಸಭಾದ ಅಧ್ಯಕ್ಷರು ಹಾಗೆಯೇ ನನ್ನ ತಂದೆಯವರ ನೆಚ್ಚಿನ ಸ್ನೇಹಿತರು ಆದಂತಹ ಶಾಮನೂರು ಶಿವಶಂಕರಪ್ಪನವರ ಒಂದು ಮರಣ ನಮ್ಮ ಸಮಾಜಕ್ಕೆ ಅಷ್ಟೇ ಅಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಕುವೆಂಪು ಅವರ ಏನು ಇದಿದೆ, ಆ ಮಾತಿದೆ, ಅದಕ್ಕೆ ತಕ್ಕನ ಹಾಗೆ ಎಲ್ಲದಕ್ಕೂ ಅವರು ಇದ್ದರು. ಅವ್ರನ್ನ ಕಳ್ಕೊಂಡಿರೋದು ನಮ್ಮ ಸಮಾಜಕ್ಕೆ ಅಷ್ಟೇ ಅಲ್ಲ, ನಮ್ಮ ಭಾರತ ದೇಶಕ್ಕೇನೆ ದೊಡ್ಡ ನಷ್ಟ ಅಂತ ಹೇಳೋದ್ರ ಜೊತೆಯಲ್ಲಿ ಮಣ್ಣು ಸೇರುವ ದೇಹ ತಣ್ಣಗಾಗುವ ತನಕ ಹಿಡಿದ ಕಾಯಕದಲ್ಲಿ ನಿರತನಾಗು, ಜನರ ಕಲ್ಯಾಣಕ್ಕೆ ಜಗದ ಉದ್ಧಾರಕ್ಕೆ ನಿನ್ನ ಕೊಡುಗೆಯನ್ನಿತ್ತು ನೀ ಹೊರಟು ಹೋಗು ಎಂಬುವ ನನ್ನ ತಂದೆಯವರ ಒಂದು ಇದೇನಿದೆ ಮಾತು, ಅದಕ್ಕೆ ಬದ್ಧರಾಗಿ ಶಾಮನೂರು ಶಿವಶಂಕರಪ್ಪ ಸಾಹೇಬರು ಇದ್ದರು. ಅವ್ರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಕೇಳೋದು. ಮುಂದಿನ ಸಾರಿ ಅಸೆಂಬ್ಲಿ ಸೀಟನ್ನು ಕೂಡ ನನಗೆ ಕೊಡಬೇಕು ಅಂದರು. ಮುಖ್ಯಮಂತ್ರಿಗಳು ಹೇಳೋದು ಮುಂದಿನ ಸಾಲ ಅಸೆಂಬ್ಲಿ ಸೀಟ್ ನನಗೆ ಕೊಡ್ತಿದ್ರು. ಜೀವನದಲ್ಲಿ ಮನುಷ್ಯನಿಗೆ ಉತ್ಸಾಹ ಇದೆ, ಆಸೆ ಇದೆ. ನೆಲ್ಲಿನಪ್ಪವರಿಗೆ 99 ವರ್ಷ ಆಗಿತ್ತು. ಆವಾಗ ಅವರಿಗೆ ಕಾಲಿಗೆ ಪೆಟ್ಟಾಗಿ ಮನೆಯಲ್ಲಿದ್ದಾಗ ಹೇಳ್ತಾ ಇದ್ರು, ಇನ್ನೂ ಹೆಚ್ಚು ಎಷ್ಟಾಗಲೇ ಅಷ್ಟು ಬದುಕಬೇಕು ಅಂತ ಆಸೆ ಇದೆ, ಸಮಾಜವನ್ನು ವಿಸ್ತರಣೆ ಮಾಡಬೇಕು, ಸಮಾಜವನ್ನು ಬೆಳೆಸಬೇಕು ಅಂತ ಅಪೇಕ್ಷೆಯನ್ನು ಶಿಕ್ಷಕರು ಹೊಂದೋದಾಗಿದ್ರು. ಒಂದು 2-3 ವರ್ಷದಿಂದ ಅವರಿಗೆ 100 ವರ್ಷಗಳು ತುಂಬ್ತಾ ಇತ್ತು. ಒಂದು ಸಮಾಜಕ್ಕೆ ಒಂದು ವಿಶೇಷವಾದ ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ ಆಗಿತ್ತು. ಶಿವಶಂಕರಪ್ಪನವರು ಮತ್ತು ತಿಪ್ಪಣ್ಣವರ ಒಂದು ಸಹಯೋಗ ಮಹಾಸಭೆಯಲ್ಲಿ ವಿಶೇಷವಾದ ಇಬ್ಬರು ಸಮಾನ ಮನಸ್ಕರಾಗಿದ್ದರು. ಸಮಾಜವನ್ನು ಸಂಘಟಿಸುವಂತಹ ಒಂದು ಚಾತುರ್ಯವನ್ನು ಹೊಂದಿದ್ರು. ಇಲ್ಲಿ ಒಂದು ಮಾತೇಳು ಶಿವಶಂಕರಪ್ಪನವರು ಎಷ್ಟು ಗಟ್ಟಿತನ ಅಂದರೆ, ಅದು ವೀರಶೈವ ಲಿಂಗಾಯತ ನೌಕರರಿಗೆ ಸರ್ಕಾರದಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನೋದು ಗಟ್ಟಿ ಧ್ವನಿಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾವು ಬೆಳಗಾವಿ ಹೋಗಿದ್ವಿ. ಶಿವಾನಂದ ಗೌಜಿ ಅವರ ಮನೆಗೆ ಹೋದ ಸಂದರ್ಭದಾಗ ಅವರ ಮಾತಾಡಿದ್ರು, ನಮ್ಮ ಸಮಾಜದಲ್ಲಿ ಗಟ್ಟಿ ಮಗ ಅಂತ ಶಿವಶಂಕರಪ್ಪ ಅಂತ ಅಷ್ಟು ಧೈರ್ಯವಾಗಿ ಮಹಾಸಭೆ ಅಧ್ಯಕ್ಷನಾಗಿ ಒಂದು ಎಚ್ಚರಿಕೆ ಮಾಡತಕ್ಕಲ್ಲ ಅವರ ಧೈರ್ಯವನ್ನು ಇಷ್ಟಪಡಿಸುವಂತ ಹಾಗೆ ಅವ್ರು ಹೆಚ್ಚಿಗೆ ಮಾತಾಡ್ತಿಲ್ಲ, ಪ್ರತ್ಯೇಕ ಹೆಚ್ಚು ಮಾತಾಡ್ತಿರೋದಿಲ್ಲ. ಆದರೆ ಯಾವುದೇ ಹೇಳಿಕೆಯನ್ನು ಕೂಡ ಅರ್ಥಪೂರ್ಣವಾಗಿ ಸಮಾಜ ಅಂಗೀಕರಿಸುವಂಥ ರೀತಿಯಲ್ಲಿ ಇಡೀ ಸಮಾಜ ಯಾರ ಬಗ್ಗೆ ಅವ್ರ ಬಗ್ಗೆ ಅಪಸ್ವರವನ್ನು ಎತ್ತದಂತಹ ರೀತಿಯಲ್ಲಿ ಒಂದು ಸಾಮಾಜಿಕವಾದಂತಹ ಜವಾಬ್ದಾರಿಯಿಂದ ಒಂದು ಹೇಳಿಕೆಗಳನ್ನು ಕೊಡುವಂತಹ ವಿಶೇಷ ವ್ಯಕ್ತಿತ್ವ ಶಿವಶಂಕರಪ್ಪನವರಾಗಿತ್ತು. ಅವರಿವತ್ತು ನಮ್ಮ ನಡುವೆ ಇಲ್ಲದೇ ಇರುವುದು, ಅವರ ಸಮಾಜವನ್ನು ಮುನ್ನಡೆಸುವಂತಹ ಸಂಸ್ಥೆಗಳನ್ನು ಮುನ್ನಡೆಸುವಂಥ ಕೆಲಸ ನಿರಂತರವಾಗಿ ನಡೀಬೇಕಾದಂತಹದ್ದು. ನಿತ್ಯ ಶ್ರೀರಾಣಿ ವಿಭವ ಶಾಶ್ವತ ನಿತ್ಯ ಸುನೀಯತೆಯನ್ನು ಕರ್ತವ್ಯದ ಅನುಸರಣೆ ಇಡೀ ಬದುಕಿನಲ್ಲಿ ಕೊನೆಯ ಕ್ಷಣದವರೆಗೂ ಕರ್ತವ್ಯ ನಿಷ್ಠೆಯಿಂದ ಜೀವನವನ್ನು ಸಾಗಿಸುವಂತಹ ಅಪರೂಪದ ಜೀವ ಶಿವಶಂಕರಪ್ಪನವರು. ಇವತ್ತು ಮಹಾಸಭೆ ಅವರ ಅಗಲಿಕೆಯಿಂದ ಅಧ್ಯಕ್ಷ ಸ್ಥಾನ ತೆರವಾಗಿದೆ. ಹೇಳಿದಾಗೆ ಸ್ಥಿತಿಗೆ ಅದನ್ನು ತುಂಬುವಂತಹ ಕೆಲಸ ಆಗಬೇಕಾಗಿದೆ. ಒಂದು ಪ್ರಧಾನ ಕಾರ್ಯದರ್ಶಿಯಾದ ಈಶ್ವರ್ ಖಂಡ್ರೆ ಇದ್ದಾರೆ, ರಾಜ್ಯಾಧ್ಯಕ್ಷರಾದ ಶಂಕರ್ ಬಿದಿಯವರು ಮತ್ತೆಲ್ಲ ಮಹಾಸಭೆಯ ಪದಾಧಿಕಾರಿಗಳು ಸಮಾಲೋಚನೆ ಮಾಡಿ ಆದಷ್ಟು ಬೇಗ ಅದಕ್ಕೆ ಮೊದಲು ಹಂಗಾಮಿಯಾಗಿ
ಶ್ರದ್ಧಾಂಜಲಿ ಸಭೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಅವರು ಮಾಡಿರುವಂಥ ಪುಣ್ಯ ಕೆಲಸದಿಂದ ಅವರಿಗೆ ಒಂದು ಶಾಂತಿ ಸಿಗುವಂತಹದ್ದು ಸಹಜವಾದಂತಹದ್ದು. ಅವರ ಅಕಾಲಿಕೆಯಿಂದ ಇತರಿಗೆ ಆಗಿರುವಂತಹ ಒಂದು ದುಃಖವನ್ನು ಭರಿಸುವ ಶಕ್ತಿಯನ್ನು ಮತ್ತು ಸಂಸ್ಥೆಗಳ ಮಹಾಸಭೆಯನ್ನು ಮುನ್ನಡೆಸುವಂತಹ ಸಾಮರ್ಥ್ಯವನ್ನು ಇತರಿಗೆ ಭಗವಂತ ರಸ್ವಾಲಕಾಮಂತರು ಅನುಗ್ರಹಿಸಲಿ ಅಂತ ಒಂದು ಆರೈಕೆ ಮಾಡಿ ಎಲ್ಲರಿಗೂ ಬರುವಂತಹ ಬೇಡಿಕೆ ಭಾವಿಸಿ ನಾನು ಈ ಸಮಾಜವನ್ನು ಸರಿಯಾದ ದಿಕ್ಕಿನಲ್ಲಿ ಕರೆದೊಯ್ತಕ್ಕಂಥ ಒಂದು ಕೆಲಸ ಮಾಡಿ ನಮ್ಮೆಲ್ಲರನ್ನ ಇವತ್ತು ಅವರು ಅಗಲಿದ್ದಾರೆ. ಅವರು ಒಬ್ಬ ಅಜಾತ ಶತ್ರು ಅಂತ ನಾನು ಯಾಕೆ ಹೇಳಿದೆ ಅಂತಂದರೆ, ಎಲ್ಲರ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಹೊಂದಿರತಕ್ಕಂಥ ಒಬ್ಬ ಮುಖಂಡರು ಮತ್ತು ಸಮಾಜದ ಬಗ್ಗೆ ಕಳಕಳಿ ಮತ್ತು ಭಾಳ ಸಮಾಧಾನಿ. ಯಾರೇ ಬಂದರೂ ಕೂಡ ಸಮಾಧಾನದಿಂದ ಮಾತಾಡಿ ಅವರ ಜೊತೆ ಅವರಿಗೆ ಕೈಲಾದಷ್ಟು ಸಹಾಯ ಮಾಡಿ, ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡಿ, ಅವರಿಗೆ ಒಂದು ಒಳ್ಳೆಯ ಭಾವನೆಯಿಂದ ನೋಡ್ಕೊಳ್ತಕ್ಕಂಥ ಒಂದು ದೊಡ್ಡ ಗುಣ ಅವರಲ್ಲಿತ್ತು. ನಾನು ಕೂಡ 2013ರಿಂದ 2018ರವರೆಗೆ ಮತ್ತು ಈಗಲೂ ಕೂಡ ವೈದ್ಯಕೀಯ ಶಿಕ್ಷಣ ಸಚಿವನಾಗಿ ಭಾಳ ಹತ್ತಿರದಿಂದ ಶಾಮನೂರ್ಜಿಯವರನ್ನು ನೋಡಿದ್ದೀನಿ. ಶಾಮನೂರು ಶಿವಶಂಕರಪ್ಪನವರ ನೆನಪನ್ನು ನಾವು ನೋಡುವಾಗ ಅವರ ಅನೇಕ ವೈವಿಧ್ಯಮಯವಾದಂತಹ ವ್ಯಕ್ತಿತ್ವವನ್ನು ನಾವು ಕಾಣ್ತೇವೆ. ಸತಿಪತಿಗಳಿಗೆ ಒಂದಾದ ಭಕ್ತಿ ಶಿವನಿಗೆ ಹಿತ ಎನ್ನುವಂತಹ ಬದುಕನ್ನು ಕಂಡಂತಹ ದಂಪತಿಗಳದು ಶಾಮನೂರು ಶಿವಶಂಕರಪ್ಪನವರು ಹಾಗೂ ಪಾರ್ವತಮ್ಮನವರು. ಬಹುಶಃ ಅವರು ಸಮಾಜಕ್ಕೆ ಒಂದು ದೊಡ್ಡ ಆಲದ ಮರ ಇದ್ದ ಹಾಗಿದ್ದರು. ಅಂತಹ ಒಬ್ಬ ವ್ಯಕ್ತಿತ್ವವನ್ನು ಹೊಂದಿದಂಥವರು ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿ ಹಿರಿಯರಾದಂಥ ಭೀಮಣ್ಣ ಖಂಡ್ರೆಯವರು ಹಾಗೂ ಶಾಮನೂರು ಶಿವಶಂಕರಪ್ಪನವರು ಸಮಾಜಕ್ಕೆ ಎರಡು ಕಣ್ಣುಗಳಿದ್ದ ಹಾಗಿದ್ದರು. ಭಾಳಷ್ಟು ಅವರು ಪ್ರವಾಸ ಮಾಡಿದರು. ಅವ್ರದ್ದು ಇಚ್ಛೆ ಹೇಳಿದರು, ಇಡೀ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳ ಸಲುವಾಗಿ ಹಾಸ್ಟೆಲ್ ಆಗ್ಬೇಕಂತ ತಿಳ್ಕೊಂಡು ಬಿದ್ರಿ ಅವರು ಹೇಳಿದರು. ಅವ್ರದ್ದು ಮೊದಲನೇ ಇಚ್ಛೆ. ಆ ಇಚ್ಛಾ ಪ್ರಕಾರ ನಾನು ಫಸ್ಟ್ ಲೇಡೀಸ್ ಗರ್ಲ್ಸ್ ಹಾಸ್ಟೆಲ್ ಬೆಳಗಾವಿಯಲ್ಲಿ ಹೋದ ತಿಂಗಳ ನಾವು ಉದ್ಘಾಟನೆ ಮಾಡಿದ್ದೇವೆ. 11ನೇ ತಾರೀಕು ಉದ್ಘಾಟನೆ ಮಾಡಿದ್ವಿ. 65 ವಿದ್ಯಾರ್ಥಿನಿಯರು ಇವತ್ತು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಾಗೆ ಪ್ರತಿಯೊಂದು, ಯಾಕಂದ್ರೆ ಇನ್ನೂ ಬಡತನ ನಮ್ಮ ಸಮಾಜಕ್ಕೆ ಎಷ್ಟು ಬಡತನ ಇದ್ದದ್ದು ಅವ್ರಿಗೆ ಗೊತ್ತಾಗಿತ್ತು. ಅದರಲ್ಲಿ ಹೈದರಾಬಾದ್ ಕರ್ನಾಟಕದ ಮಾನ್ಯ ಉಪಾಧ್ಯಕ್ಷರಿಗೆ ನಾನು ಕೇಳ್ತಾ ಇದ್ದೆ, ಅವರಿಗೆ ಇಷ್ಟು ಕಲ್ಪನೆ ಐತಲ್ಲ, ಹೈದರಾಬಾದ್ ಕರ್ನಾಟಕದ ಸಮಾಜ ಬಹಳ ಇನ್ನೂ ಬಡತನ ಅದ, ಬಹಳ ಹಿಂದುಳಿದದ, ಅದರೊಳಗೆ ಹೆಣ್ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕಂತ ತಿಳ್ಕೊಂಡು ಅದರಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಬಹಳ ಅವರು ಮಾಡಿದ್ರು. ಅದರ ಪೈಕಿ ನಂಗನ್ಸೋದು ಖಂಡ್ರೆ ಅವರು ಒಂದು ಹಾಸ್ಟೆಲ್ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಈಗ ತಾವು ಬಿದ್ರಿ ಅವ್ರಿಗೆ ಹೇಳಿದಾಗೆ ನಾನು ಎಷ್ಟೇ ಕಳ್ಕಳಿ, ಯಾಕಂದ್ರೆ ಸಮಾಜದಲ್ಲಿ ದಾನಿಗಳು ಬಹಳ ಅದಾರ. ಆದ್ರೆ ಅದು ಬಿಡು ಕೈ ಸರಿ ಇದ್ರೆಲ್ಲ ಆಗ್ತದೆ. ದಯವಿಟ್ಟು ಕನ್ನಡ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದವರು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹೆಚ್ಚಿನ ತಾವೆಲ್ಲ ಹೇಳಿರಲ್ಲ, 2% ಅಂತ ಹೇಳಿದ್ ಬೇಡ, ಪ್ರತಿಯೊಂದು ರೂಮಿಗೆ ಒಬ್ಬರಿಗೆ ಯಾರ್ಯಾರಿಗೆ ಕೊಟ್ರ ಹಾಸ್ಟೆಲ್ ಪ್ರತಿಯೊಂದು ಜಿಲ್ಲೆಗೆ ಆಗ್ತಾವಂತ ಹೇಳಿ ನಾ ಈ ಸಮಯದಲ್ಲಿ ಅವ್ರ ಇಚ್ಛೆ ಇತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಹೆಣ್ಮಕ್ಳ ಹಾಸ್ಟೆಲ್ ಆಗಿ ಆಗ್ಬೇಕಂತ ತಿಳ್ಕೊಂಡು ಅದೊಂದು ಅವರಿಗೆ ಈ ಹಾಸ್ಟೆಲ್ ಆದರೆ ಅವರಿಗೆ ನಾವು ಶ್ರದ್ಧಾಂಜಲಿ ಗಮನಿಸ್ಬೇಕಂತ ಹೇಳಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಈ ನುಡಿ ನಮನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಎಲ್ಲ ಶ್ರೀಗಳ ಪಾದದಲ್ಲಿ ವಂದಿಸಿ, ಅಧ್ಯಕ್ಷರು ಹಿರಿಯ ಉಪಾಧ್ಯಕ್ಷರಾದ ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರೇ, ರಾಜ್ಯ ಅಧ್ಯಕ್ಷರಾದ ಶಂಕರ್ ಬಿದ್ರಿ ಅವರೇ, ವೇದಿಕೆ ಮೇಲೆ ಹಾಕಿಸಿದ ಎಲ್ಲ ಹಿರಿಯರೇ, ತಾಯಂದಿರೇ, ಎಲ್ಲ ಶರಣಾರ್ಥಿಗಳು, ಬಹುತೇಕ ಶಿವಶಂಕರಪ್ಪ ಅವ್ರ ಸಲುವಾಗಿ ಇವತ್ತು ಮಾತಾಡಿದ್ದು ನೋಡಿದ್ರೆ ವ್ಯಕ್ತಿ
ಅವನು ಲಿಂಗೈಕ್ಯ ಆದ್ಮೇಲೆ ಇಷ್ಟು ಜನ ಕೂಡಿ ಅವ್ರ ಶ್ರದ್ಧಾಂಜಲಿ ಆಡಿಸೋದು ಇದನ್ನ ಎಂದೂ ಯಾವ ಇದ್ರೊಳಗೂ ನೋಡಿಲ್ಲ, ಅಂತ ವ್ಯಕ್ತಿತ್ವ ಹೊಂದಿರೋರು.